ಹೇಳಬೇಕಾಗುತ್ತೆ. ನಾನು ಮಾಧ್ಯಮ ಸ್ನೇಹಿತರಲ್ಲಿ ಒಂದೇ ಒಂದು ವಿಚಾರ ಹೇಳ್ತೀನಿ. ಅಲ್ಲ, ಒಂದು ವಿಚಾರ ನಾನು ತಮ್ಮಲ್ಲಿ ಮಾಧ್ಯಮ ಸ್ನೇಹಿತರಿಗೆ ನಾನು ಒಂದೇ ವಿಷಯ ನಾನು ಹೇಳಬಯಸೋದು. ನಾನು ಇದಕ್ಕೆ ಇವತ್ತು ವಿಧಾನ ಪರಿಷತ್ಗೆ ಇವಾಗ ಸಹೋದರಿ ಹೇಮಲತಾ ನಾಯಕ್ ಅವರು ಇಲ್ಲೇ ಇದ್ದಾರೆ. ಕಸ್ಟೋಡಿಯನ್ ಯಾರು? ನಮಗೆ ಸಭಾಪತಿಗಳು ಕಸ್ಟೋಡಿಯನ್ ನಮ್ಮ ಸದಸ್ಯರುಗಳಿಗೆ. ಹಾಗಾಗಿ ಸಭಾಪತಿಗಳೇ ಇವತ್ತು ಯಾವುದೇ ರೆಕಾರ್ಡ್ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಯಾಕೆಂದರೆ ಒಂದು ಸಲ ಸದನ ಮುಂದೂಡಿದ ಮೇಲೆ ಯಾವುದೇ ಘಟನೆಗಳಾದರೂ ಕೂಡ ಅದು ಯಾವುದೂ ಕೂಡ ರೆಕಾರ್ಡ್ಗೆ ಹೋಗಲ್ಲ. ಇವತ್ತು ಅವರು ತೋರಿಸಿರುವಂಥ ವಿಡಿಯೋಗಳು ಇದೆಲ್ಲವೂ ಕೂಡ ಇವತ್ತು ನೋಡಿ, ವಿಧಾನಸೌಧದ ವ್ಯಾಪ್ತಿ ಒಳಗಡೆ ಯಾವುದೇ ನಮ್ಮ ಪರಿಷತ್ ಸದಸ್ಯರಾಗಿರ್ಬೋದು ಅಥವಾ ವಿಧಾನಸಭೆಯ ಸದಸ್ಯರಾಗಿರ್ಬೋದು, ಯಾರೇ ಅಲ್ಲಿ ಏನೇ ಘಟನೆಗಳಾದರೂ ಕೂಡ, ಏನೇ ಮಾತುಕತೆಗಳಾದರೂ ಕೂಡ ಅದು ಕೇವಲ ಆ ಸಭಾಧ್ಯಕ್ಷರುಗಳ ವ್ಯಾಪ್ತಿಗೆ ಬರುತ್ತೆ ಆಗಲಿ. ಅದನ್ನು ಮೀರಿ ಇವತ್ತು ಪೊಲೀಸರ ಕೈಯಲ್ಲಾಗಿರ್ಬೋದು, ಇನ್ನೊಬ್ಬರ ಕೈಯಲ್ಲಿ ಅದು ಹೋಗೋದಕ್ಕೆ ಸಭಾಪತಿದ ಒಂದು ಕಡೆ ಅವರು ಪದ ಬಳಕೆ ಮಾಡ್ಯಾರ ಇಲ್ಲ ಅಂತ ಅನ್ನೋದು ಈಗ ಪ್ರಶ್ನೆ ಉದ್ಭವ ಆಗಿರೋದು. ಅದೇ ನಾನು ಹೇಳ್ತಾ ಇರೋದು. ಇವತ್ತು ಸಭಾಪತಿಗಳು ಸ್ಪಷ್ಟವಾಗಿ ಯಾವುದೇ ರೆಕಾರ್ಡಲ್ಲಿ ಕೂಡ ಆ ಪದ ಬಳಕೆ ಆಗಿಲ್ಲ ಅಂತೇಳಿ. ಹೌದು, ಹಾಗಾಗಿ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಬಂದು ಸಭಾಪತಿಗಳೇ ಇದನ್ನು ಮಾಧ್ಯಮಗಳಿಗಾಗಿರ್ಬೋದು ಇಡೀ ರಾಜ್ಯಕ್ಕೆ ಸ್ಪಷ್ಟಪಡಿಸಬೇಕು. ಅಷ್ಟೇ ಆಗಲಿ, ಯಾವುದೋ ಒಂದು ವಿಡಿಯೋಗಳನ್ನ ತೋರಿಸ್ಬಿಟ್ಟು ಸಿ ಟಿ ರವಿ ಅವರು ಅಂದಿದ್ದಾರೆ ಅಂತಂದರೆ, ಅಂದರೆ ಇವಾಗ ಕೊಲೆಗಡುಕರಂತ ಅಂದಿದ್ದಕ್ಕೆ ಏನು ಸಿ ಟಿ ರವಿ ಅವರು ಕೊಲೆ ಮಾಡಿದ್ದಾರೆ? ಸಿ ಟಿ ರವಿ ಅವರು ಏನಾದರೂ ಕೊಲೆಗಡುಕರಂದರೆ ಅವರೆಲ್ಲಾದರೂ ತೊಗೊಂಡೋಗಿ ರಿವಾಲ್ವರ್ಗಳು, ಚಾಕುಗಳು ತೊಗೊಂಡೋಗ್ಬಿಟ್ಟು ಯಾರನ್ನಾದರೂ ಕೊಲೆ ಮಾಡಿದ್ದು ದೃಶ್ಯಗಳೇನಾದರೂ ಇದ್ದರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಯಾರಾದರೂ ಕೂಡ ಮಾಧ್ಯಮಗಳಿಗೆ ರಿಲೀಸ್ ಮಾಡಬೇಕು. ಅಂದರೆ ಅವರು ಕೊಲೆಗಡುಕರು ಅಂತ ಅಂದಿದ್ದಾರೆ ಅನ್ನೋದು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಸಿ ಟಿ ರವಿ ಅವರು ಏನಂದಿದ್ದು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಸಭಾಪತಿಗಳೇ ಇದಕ್ಕೆ ಸಾಕ್ಷಿ ಆಗ್ತಾರೆ. ನಾನು ವಿಷಯ ಹೇಳೋದೇನಂತಂದರೆ, ಈ ವಿಷಯದಲ್ಲಿ ಸಿ ಟಿ ರವಿ ಅವರಿಗೆ ಮಾರಣಾಂತಿಕ ಹಲ್ಲೆಗಳು ಮಾಡೋದ್ರ ಮೂಲಕ ಅಷ್ಟು ದೊಡ್ಡ ತಲೆಗೆ ಪೆಟ್ಟು ಬಿದ್ದು ರಕ್ತ ಬಂದರೂ ಕೂಡ 4-5 ಕಿಲೋಮೀಟ್ರ್ ರಾತ್ರಿ ಇಡೀ 2-3 ಜಿಲ್ಲೆಗಳಲ್ಲಿ ಓಡಾಡಿಸಿ ಇಷ್ಟೆಲ್ಲ ಹಿಂಸೆ ಕೊಡುವಂಥ ಅವಶ್ಯಕತೆ ಇತ್ತ? ಅದು ನನ್ನ ಪ್ರಶ್ನೆ.